ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಂದಿನ ನಿರೀಕ್ಷೆಯ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ. ಇಂದಿನ ನಿರೀಕ್ಷೆಯ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಅಪೋಸ್ತಲರ ಕೃತ್ಯಗಳು 10ನೇ ಅಧ್ಯಾಯ 38ನೇ ವಾಕ್ಯ. ದ ಆಕ್ಟ್ಸ್ ಆಫ್ ಅಪೋಸಲ್ಸ್ ಚಾಪ್ಟರ್ 10 ವರ್ಸ್ 38. ದೇವರು ನಜರೇತಿನ ಯೇಸುವನ್ನು ಪವಿತ್ರಾತ್ಮದಿಂದಲೂ ಬಲದಿಂದಲೂ ಅಭಿಷೇಕಿಸಿದರು. ದೇವರು ಆತನ ಸಂಗಡ ಇದ್ದದರಿಂದ ಆತನು ಉಪಕಾರಗಳನ್ನು ಮಾಡುತ್ತಾ ಸೈತಾನನಿಂದ ಬಾಧಿಸಲ್ಪಡುತ್ತಿರುವವರೆಲ್ಲರನ್ನು ಗುಣ ಮಾಡುತ್ತಾ ಸಂಚರಿಸಿದನು. ಹಲ್ಲೆಲೂಯಾ. ನೋಡಿ, ಇಲ್ಲಿ ಯೇಸು ಸ್ವಾಮಿಯ ಒಂದು ಸೇವೆ, ಆತನ ಜೀವನ, ಆತನ ಅಭಿಷೇಕ, ಆತನ ಉಪಕಾರ ಮಾಡುವ ಒಂದು ಕಾರ್ಯವನ್ನು ಇಲ್ಲಿ ನೋಡುತ್ತಾ ಇದ್ದೇವೆ. ಮೊದಲನೆಯದಾಗಿ ನೋಡುವಾಗ ತಂದೆಯಾದ ದೇವರು ಯೇಸುವನ್ನು ಅಭಿಷೇಕದಿಂದ ತುಂಬಿಸಿದರು, ಬಲದಿಂದ, ಪವರ್ ಆ್ಯಂಡ್ ದಿ ಅನಾಯಿಂಟಿಂಗ್ ಆಫ್ ದ ಹೋಲಿ ಸ್ಪಿರಿಟ್ ಎರಡರಿಂದ ಅವರು ತುಂಬಿದ ಕಾರಣ ಮಾತ್ರವಲ್ಲದೆ ದೇವರು ಅವರ ಸಂಗಡ ಇದ್ದ ಕಾರಣ. ಹಲ್ಲೆಲೂಯಾ. ತಂದೆಯಾದ ದೇವರು ಮಗನಾದ ಯೇಸುವಿನ ಸಂಗಡ ಇದ್ದರು. ಅವನ ಸಂಗಡ ಇದ್ದುಕೊಂಡು ಅವರಿಗೆ ಸಹಾಯ ಮಾಡುತ್ತಾ ಇದ್ದರು, ಅವರನ್ನು ಅಭಿಷೇಕಿಸಿದ್ದರು. ಆದ ಕಾರಣ ಯೇಸು ಸ್ವಾಮಿ ಎಲ್ಲರಿಗೂ ಉಪಕಾರವನ್ನು ಮಾಡುವವರಾಗಿದ್ದರು. ಹಿ ಡಿಡ್ ಓನ್ಲಿ ಗುಡ್ ಟು ಪೀಪಲ್. ಒಳ್ಳೆಯದನ್ನೇ ಮಾಡುತ್ತಾ ಇದ್ದರು, ಉಪಕಾರವನ್ನು ಮಾಡುತ್ತಾ ಇದ್ದರು. ಜನರು ನಾನಾ ರೀತಿ ಇದ್ದಿದ್ದರು. ಜನರು ರೋಗಿಗಳಾಗಿದ್ದರು, ದೆವ್ವ ಪೀಡಿತರಾಗಿದ್ದರು, ಸೈತಾನಿಂದ ಬಾಧಿಸಲ್ಪಟ್ಟವರಾಗಿದ್ದರು, ಚಿಂತೆಯಲ್ಲಿ ಭಾರದಲ್ಲಿ ಕುಗ್ಗಿ ಹೋದವರಾಗಿದ್ದರು, ವಿಶ್ರಾಂತಿ ಇಲ್ಲದೆ, ಸಮಾಧಾನ ಇಲ್ಲದೆ, ಪಾಪದಿಂದ ಬಿಡುಗಡೆ ಆಗದೆ ಇರುವ ಜನರ ಮಧ್ಯದಲ್ಲಿ ಇದ್ದರು. ಮಾತ್ರವಲ್ಲದೆ ಅವರನ್ನು ನೋಡಿ ಬೈಯುವವರು ಇದ್ದರು, ಅವರನ್ನು ನೋಡಿ ಹೊಗಳುವವರು ಇದ್ದರು. ಯೇಸು ಸ್ವಾಮಿಯ ಸೇವೆಯಲ್ಲಿ, ಜೀವಮಾನದಲ್ಲಿ ಅವರಿಗೆ ಅವರು ಬೈಯಲ್ಪಟ್ಟರು ಮತ್ತು ಅವರು ಹೊಗಳಲ್ಪಟ್ಟರು. ಆದರೆ ಯೇಸು ಸ್ವಾಮಿ ಮಾತ್ರ ಜನರಿಗೆ ಉಪಕಾರವನ್ನು ಮಾಡಿದರು, ಒಳ್ಳೆಯದನ್ನೇ ಮಾಡಿದರು. ಹಲ್ಲೆಲೂಯಾ. ಯಾವ ಕಾರಣ? ದೇವರು ಅವರ ಸಂಗಡ ಇದ್ದರು. ಇವತ್ತು ಕೂಡ ದೇವರು ನಮ್ಮ ಸಂಗಡ ಇರುವಾಗ ನಾವು ಒಳ್ಳೆಯದನ್ನೇ ಮಾಡುವವರಾಗಿರುತ್ತೇವೆ. ಯೇಸು ಸ್ವಾಮಿಯನ್ನು ನೋಡುವಾಗ ಅವರು ಯೋಚನೆಯಿಂದಲೋ, ಕೃತ್ಯದಿಂದಲೋ ಅಥವಾ ಆತನ ಉದ್ದೇಶದಿಂದಲೋ ಅವರು ಒಳ್ಳೆಯದನ್ನೇ ಮಾಡುವವರಾಗಿದ್ದರು. ಅವರ ಉದ್ದೇಶ ಒಳ್ಳೆಯದಾಗಿತ್ತು, ಅವರ ಕೃತ್ಯಗಳು ಒಳ್ಳೆಯದಾಗಿತ್ತು. ಮಾತ್ರವಲ್ಲದೆ ಅವರ ಮಾತುಗಳು ಕೂಡ ಒಳ್ಳೆಯ ಮಾತುಗಳು, ಕೃಪೆ ತುಂಬಿದ ಮಾತುಗಳು, ಸತ್ಯ ತುಂಬಿದ ಮಾತುಗಳು, ಕರುಣೆ ತುಂಬಿದ ಮಾತುಗಳು, ಕ್ಷಮಾಪಣೆಯ ಮಾತುಗಳು, ಪ್ರೀತಿ ತುಂಬಿದ ಮಾತುಗಳೇ ಯೇಸುವಿನದಾಗಿತ್ತು. ಹಲ್ಲೆಲೂಯಾ. ಆತನು ಸಾಕ್ಷಿಯಾಗಿ ಬದುಕಿದನು. ಇದೇ ರೀತಿಯಾಗಿ ನಾವು ಕೂಡ ಸಾಕ್ಷಿಯಾಗಿ ಬದುಕಬೇಕಾದರೆ ದೇವರು ನಮ್ಮ ಸಂಗಡ ಇದ್ದಾರಾ ಎಂಬುದಾಗಿ ನಾವು ಅವಾಗ ಪ್ರತಿ ಸಾರಿ ನಾವು ಅದನ್ನು ಖಚಿತ ಮಾಡಿಕೊಳ್ಳುವವರಾಗಿರಬೇಕು. ದೇವರು ನಮ್ಮ ಸಂಗಡ ಇರುವಾಗ ಜನರು ಸಾಕ್ಷಿ ಹೇಳುತ್ತಾರೆ. ನಾವು ಹೇಳಬೇಕಾದ ಅವಶ್ಯಕತೆ ಇಲ್ಲ. ಈಸಾಕನನ್ನು ನೋಡಿ ದೇವರು ಹೇಳಿದರು, ಯೇಸುವನ್ನು ನೋಡಿ ಜನರು ಹೇಳಿದರು, ಈಸಾಕನನ್ನು ನೋಡಿ ಅರಸರುಗಳು, ಜನರು, ವೈರಿಗಳು ಹೇಳಿದರು, ಇವನ ಸಂಗಡ ದೇವರು ಇದ್ದಾರೆ. ಗಾಡ್ ಇಸ್ ವಿತ್ ಯು, ಗಾಡ್ ಇಸ್ ವಿತ್ ಯು. ದೇವರು ನಿನ್ನ ಸಂಗಡ ಇದ್ದಾರೆ ಎಂಬುದಾಗಿ ಯಾರು ಸಾಕ್ಷಿ ಹೇಳುತ್ತಾರೆ? ಅನ್ಯ ಜನರು, ವೈರಿಗಳು, ದೊಡ್ಡ ದೊಡ್ಡ ಹಿರಿಯರು ಹೇಳುವ ಹಾಗೆ ಬದಲಾಯಿತು. ಚುಚ್ಚಿದವರು, ಯೇಸು ಸ್ವಾಮಿಯನ್ನ ಕೊನೆಯಲ್ಲಿ ಚುಚ್ಚಿದವನು ಹೇಳುತ್ತಾ ಇದ್ದಾನೆ, ಕಳ್ಳನು ಹೇಳುತ್ತಾ ಇದ್ದಾನೆ, ನಿಜವಾಗಲೂ ಯೇಸು ದೇವಕುಮಾರನು. ಹಲ್ಲೆಲೂಯಾ. ಇವನ ಸಂಗಡ ದೇವರು ಇದ್ದಾರೆ. ಇವತ್ತು ಇದೇ ಸಾಕ್ಷಿ ಜೀವನ ನೀವು ಮಾಡಬೇಕೆಂಬುದಾಗಿ ದೇವರು ನಮ್ಮನ್ನು ಅಭಿಷೇಕಿಸಿದ್ದಾರೆ. ದೇವರು ನಮ್ಮ ಸಂಗಡ ಇದ್ದಾರೆ. ಈ ಸಾಕ್ಷಿ ನಾವು ಇಟ್ಟುಕೊಳ್ಳಬೇಕು, ಕಾಪಾಡಿಕೊಳ್ಳಬೇಕು. ಒಳ್ಳೆಯದನ್ನೇ ಮಾಡೋಣ. ನಮಗೆಷ್ಟು ಕೆಟ್ಟದು ಬರಬಹುದು, ಕೆಟ್ಟದು ನಮಗೆ ಆಗುತ್ತಾ ಇರಬಹುದು, ಪರವಾಗಿಲ್ಲ. ಒಳ್ಳೆಯದನ್ನೇ ಮಾಡುವವರಾಗಿರೋಣ. ಯೋಚನೆಯಿಂದಲೂ, ನಡವಳಿಕೆಯಿಂದಲೂ, ಮಾತಿನಿಂದಲೂ ಒಳ್ಳೆಯದನ್ನು ಮಾಡೋಣ. ಹಲ್ಲೆಲೂಯಾ. ಕಣ್ಣು ಮುಚ್ಚಿ, ಏಸಪ್ಪ ನಿಮ್ಮ ಕೈಯಲ್ಲಿ ನಮ್ಮನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡುತ್ತೇವೆ ಸ್ವಾಮಿ. ನಿಮ್ಮ ಹಾಗೆ ಉಪಕಾರ ಮಾಡುವವರಾಗಿ ಅಪ್ಪ, ಎಲ್ಲರಿಗೂ ಅಪಕಾರಕ್ಕೆ ಬದಲಾಗಿ
ಉಪಕಾರವನ್ನು ಮಾಡುವವರಾಗಿ ನಮ್ಮನ್ನು ಬದಲಿ ಮಾಡು. ನಮ್ಮ ಸಂಗಡ ಇರು ಸ್ವಾಮಿ, ನಮಗೆ ಸಹಾಯ ಮಾಡು ರಾಜ. ಏಸಪ್ಪ, ನಾವು ಒಳ್ಳೆಯವರಲ್ಲ, ನೀನು ಒಳ್ಳೆಯವನು. ಆದರೆ ನೀನು ನಮ್ಮ ಸಂಗಡ ಇರುವಾಗ ನಾವು ಕೂಡ ಒಳ್ಳೆಯವರಾಗಿ ಒಳ್ಳೆಯದನ್ನೇ ಮಾಡುವವರಾಗಿ ಇರುತ್ತೇವೆ ಈ ಜಗತ್ತಿನಲ್ಲಿ ಸ್ವಾಮಿ. ಒಳ್ಳೆಯದನ್ನು ಮಾಡಿ ಗೆದ್ದು ನಾವು ಜನರನ್ನು ಗೆಲ್ಲಬೇಕು, ನಾವು ಪರಿಸ್ಥಿತಿಯನ್ನು ಗೆಲ್ಲಬೇಕು, ಸೈತಾನನ್ನು ಗೆಲ್ಲಬೇಕು ಒಳ್ಳೆಯದರಿಂದ ಏಸಪ್ಪ. ಆ ರೀತಿ ನಮಗೆ ಸಹಾಯ ಮಾಡು ಸ್ವಾಮಿ. ಈ ಇಡೀ ದಿನ ಅಪ್ಪ ಒಳ್ಳೆಯದನ್ನು ಮಾಡುವುದಕ್ಕೆ ನಮಗೆ ಕೃಪೆ ಕೊಡು, ಉಪಕಾರ ಮಾಡುವುದಕ್ಕೆ ಕೃಪೆ ಕೊಡು. ಒಳ್ಳೆಯ ಮಾತುಗಳು, ಒಳ್ಳೆಯ ನಡವಳಿಕೆ, ಒಳ್ಳೆಯ ಯೋಚನೆಗಳು, ಉದ್ದೇಶಗಳು ನಮಗೆ ಕೊಡು. ನಮ್ಮ ಯೋಚನೆ ಕೂಡ ಒಳ್ಳೆಯದಾಗಿರಲಿ ಅಪ್ಪ. ಕೆಟ್ಟ ಯೋಚನೆ ನಮಗೆ ಬೇಡ, ಕೆಟ್ಟ ಆಲೋಚನೆ ನಮಗೆ ಬೇಡ, ದುರಾಲೋಚನೆ ನಮಗೆ ಬೇಡ ಸ್ವಾಮಿ. ಕೆಟ್ಟ ಮಾತು ನಮ್ಮ ಬಾಯಿಂದ ಬರದೆ ಏಸಪ್ಪ ನಮ್ಮನ್ನು ಕಾಪಾಡು, ನಮಗೆ ಸಹಾಯ ಮಾಡು, ನಮಗೆ ಬಲ ಕೊಡು, ನಮಗೆ ಜ್ಞಾನ ಕೊಡು, ಶಕ್ತಿ ಕೊಡು ಏಸಪ್ಪ. ನೀನು ನಮ್ಮ ಸಂಗಡ ಇರಬೇಕಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀನಪ್ಪ. ನನ್ನ ಸಂಗಡ ಸೇರಿ ಪ್ರಾರ್ಥನೆ ಮಾಡುವ ಪ್ರತಿಯೊಬ್ಬೊಬ್ಬರಿಗೂ ಈ ಧೈರ್ಯ, ಈ ಬಲ ಕೊಡು, ಈ ಶಕ್ತಿ ಕೊಡು, ಈ ಜೀವನ ಕೊಡು, ಈ ಸಾಕ್ಷಿಯ ಜೀವನ ನೋಡುವ ಜನರು ತಿಳಿದುಕೊಳ್ಳಲಿ ದೇವರು ಇವ್ರ ಸಂಗಡ ಇದ್ದಾರೆ, ಇವರು ನಿಜವಾಗಲೂ ದೇವರ ಮಕ್ಕಳು, ಇವರು ನಿಜವಾಗಲೂ ದೇವರ ಶಿಷ್ಯರು ಎಂಬುದಾಗಿ ಜನರು ಹೇಳುವಂತೆ ನಮ್ಮ ಜೀವನ ಬದಲಾಗುವಂತೆ ಮಾಡು ಸ್ವಾಮಿ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ. ಆಮೇನ್, ಆಮೇನ್. ಪ್ರಿಯ ಸಹೋದರ ಸಹೋದರಿಯರೇ, ಯೇಸು ಸ್ವಾಮಿ ಒಳ್ಳೆಯದನ್ನೇ ಮಾಡುತ್ತಾ ಇದ್ದರು. ಎಲ್ಲರಿಗೂ ಒಳ್ಳೆಯದನ್ನು ಮಾಡಿದ ಹಾಗೆ ನಾವು ಕೂಡ ಒಳ್ಳೆಯದನ್ನೇ ಮಾಡೋಣ, ಒಳ್ಳೆಯದನ್ನೇ ಬಯಸೋಣ, ಒಳ್ಳೆಯದನ್ನೇ ಯೋಚಿಸೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.